Any Chikmagalur people, Udyoga Mela candidates attending first time? Give me thumbs up. Okay, I think first orientation class Chikmagalur people ಯಾರಾದ್ರೂ ಇದ್ದೀರಾ ಅಥವಾ ಫಸ್ಟ್ ಟೈಮ್ ಮೀಟಿಂಗ್ ಅಟೆಂಡ್ ಆಗ್ತಾ ಇರೋರು ಇದ್ರೆ ನಿಮ್ಮ ರೆಸ್ಪೆಕ್ಟಿವ್ ಫೋನ್ ನಂಬರ್ ಮತ್ತೆ ಇಂದ ನಮ್ಮ ಅಫಿಷಿಯಲ್ ವಾಟ್ಸ್ಆಪ್ ನಂಬರ್ಗೆ ನೀವ್ ಅಂತ ಹೇಳಿ ಮೆಸೇಜ್ ಕಳಿಸಿ. ಓರಿಯಂಟೇಶನ್ ಕ್ಲಾಸ್ ಲಿಂಕ್ ನ ನಾಳೆ ನಾನು ಎಕ್ಸ್ಕ್ಲೂಸಿವ್ ಇವತ್ತು ಯಾರು ಚಿಕ್ಕಮಂಗ್ಳೂರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಕ್ಯಾಂಡಿಡೇಟ್ಸ್ ನಾಳೆ ಓರಿಯಂಟೇಶನ್ ಕ್ಲಾಸ್ ನ ಆರ್ಗನೈಸ್ ಮಾಡ್ತೀವಿ. ಅಲ್ಲಿ ಡೀಟೇಲ್ ಆಗಿ ನಮ್ದು ಪ್ರೋಗ್ರಾಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಕ್ಲಿಯರ್? ಸೊ ಒಂದು ಬ್ರೀಫ್ ಅಂಡರ್ಸ್ಟ್ಯಾಂಡಿಂಗ್ ನಮ್ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಬೇಕಂದ್ರೆ ವೆರಿ ಸಿಂಪಲ್. ಓಕೆ, ಸಿ ಇಂಡಸ್ಟ್ರಿದಲ್ಲಿ ದಿ ಬೆಸ್ಟ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಮತ್ತೆ ಪ್ರತಿ ಒಂದು ಮನೇಲೂ ಕೂಡ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಪ್ರೋಗ್ರಾಮ್ ನಮ್ಮ ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ಸಿಗ್ತಕ್ಕಂಥ ಕ್ಲಾಸಸ್. ಕ್ಲಿಯರ್? ಸೊ ಇದು ಯಾವುದೇ ರೀತಿ ಪ್ರಾಡಕ್ಟ್ ಅಲ್ಲ, ಯಾವುದೇ ರೀತಿ ನೀವು ಇಲ್ಲಿ ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಇರೋದನ್ನ ಇದ್ದಾಗೆ ಜೊತೆಗೆ ಒಂದು ಸ್ಟೂಡೆಂಟ್ ಅಕಾಡೆಮಿಕ್ಸ್ ನ ಈಸಿ ಮಾಡಕ್ಕೆ ಸಾಧ್ಯ ಆಗುವಂತ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ನೀವಿಲ್ಲಿ ಅರ್ಥ ಮಾಡ್ಕೊಂಡು ಫ್ಲೆಕ್ಸಿಬಲ್ ಆಗಿ ಮನೆಯಿಂದಾನೇ ವರ್ಕ್ ಮಾಡ್ಬೋದಾದಂತ ಒಂದು ಕಂಫರ್ಟಬಲ್ ವೈಟ್ ಕಾಲರ್ ಜಾಬ್ ಅಂತ ಹೇಳ್ಬೋದು. ವೈಟ್ ಕಾಲರ್ ಜಾಬ್ ಅಂದ್ರೆ ಇಟ್ಸ್ ನಾಟ್ ಲೈಕ್ ಸೇಲ್ಸ್ ಅಲ್ಲಿ ಫೀಲ್ಡ್ ವರ್ಕ್ ಮಾಡೋದಲ್ಲ, ಒಂದು ಹೈಲಿ ಕ್ವಾಲಿಫೈಡ್ ಡೆಸಿಗ್ನೇಟೆಡ್ ರೆಸ್ಪೆಕ್ಟಬಲ್ ಜಾಬ್. ಕ್ಲಿಯರ್? ಸೊ ಮೀಟಿಂಗ್ ಅಲ್ಲಿ ಇರೋರಲ್ಲಿ ಎಷ್ಟು ಜನ ಈ ಪ್ಲಾಟ್ಫಾರ್ಮ್ ನ ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಅಥವಾ ಮಾಡಿಲ್ಲ? ಮಾಡದೇ ಇರೋರು ನಮ್ಮ ಅಪ್ಲಿಕೇಶನ್ ನ ಫಸ್ಟ್ ಡೌನ್ಲೋಡ್ ಮಾಡಿ ಪ್ಲೇ ಸ್ಟೋರ್ ಅಲ್ಲಿ ಸೈನ್ ಅಪ್ ಮಾಡಿ, ಸೈನ್ ಇನ್ ಮಾಡಿ, ಕ್ಲಾಸಸ್ ನ ಅಟೆಂಡ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ, ಕಂಟೆಂಟ್ ನ ಎಕ್ಸ್ಪ್ಲೋರ್ ಮಾಡಿ. ಸೊ ಅದಾದ ನಂತರನೇ ನಿಮ್ಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗೋದು. ಓಕೆ, ಸೊ ನಾವು CBSE ಆಲ್ ಓವರ್ ಇಂಡಿಯಾ, ಸ್ಟೇಟ್ ಬೋರ್ಡ್ಸ್ ಆಲ್ ಓವರ್ ಇಂಡಿಯಾ, ಈಚ್ ಅಂಡ್ ಎವರಿ ಸ್ಟೇಟ್ಸ್ ನಮ್ದು ಸಿಲೆಬಸ್ ಅವೈಲಬಲ್ ಇದೆ ವಿತ್ ರೀಜನಲ್ ಲ್ಯಾಂಗ್ವೇಜಸ್. ಕ್ಲಾಸಸ್ ಅಂತ ಬಂದ್ರೆ ನರ್ಸರಿಯಿಂದ ಅಪ್ ಟು PUC ವರ್ಗುನು ಸಿಲೆಬಸ್ ಸಿಗುತ್ತೆ. ಜೊತೆಗೆ ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್, ಇವನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಸ್ ಆಗಿರ್ಬೋದು, ಸ್ಕಿಲ್ಸ್ ಬೇಸ್ಡ್ ಎಜುಕೇಶನ್ ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಕ್ಯಾರಿಕ್ಯುಲಮ್ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಇದು ನೀವು ಆಲ್ ಓವರ್ ಇಂಡಿಯಾ ಬಿಸ್ನೆಸ್ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡತಕ್ಕಂತ ಒಂದು ಪ್ಲಾಟ್ಫಾರ್ಮ್. ಸೊ ಇದ್ರ ಬಗ್ಗೆ ಎಷ್ಟು ಜನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಿ? ಇದು ನಾನು ಎಂಪ್ಲಾಯಿ ಮೈಂಡ್ ಸೆಟ್ ಇಟ್ಕೊಂಡು ಕೆಲಸ ಮಾಡ್ತೀನಿ ಅಂತ ಇರೋರಿಗೆ ಈ ವೇದಿಕೆ ಅಲ್ಲ. ನಾನು ಫಿಕ್ಸೆಡ್ ನನಗೆ 8,000 10,000 20,000 ದುಡಿಯಕ್ಕೆ ನಾನು ಸಾಕು ಅನ್ನೋ ಅಂತ ಇರೋರು ದಯವಿಟ್ಟು ಈ ಪ್ಲಾಟ್ಫಾರ್ಮ್ ಯಾರು ಬರಬೇಡಿ. ಯಾರು ನಿಜವಾಗ್ಲು ನಾನು ಏನಾದ್ರೂ ದೊಡ್ಡದಾಗಿ ಸಾಧನೆ ಮಾಡ್ಬೇಕು, ಇನ್ನೊಬ್ರ ಲೈಫ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ತರಬೇಕು, ಅದಕ್ಕೆ ದೊಡ್ಡದಾಗಿ ನನಗೆ ಫಸ್ಟ್ ದೊಡ್ಡದೊಂದು ಗುರಿ ಮತ್ತೆ ದೊಡ್ಡದೊಂದು ಕನಸು ಇದೆ ಅನ್ನೋರು ಮಾತ್ರ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ ಜೊತೆಗೆ ನಿಲ್ಲಿ. ಓಕೆ, ನನಗೆ 15 ದಿನ, 1 ತಿಂಗಳು, 1 ವಾರದಲ್ಲೇ ನನಗೆ ರಿಸಲ್ಟ್ ಬೇಕು, ನನಗೆ ಇನ್ಸೆಂಟಿವ್ ಬೇಕು, ನನಗೆ ಸ್ಯಾಲ್ರಿ ಬೇಕು ಅಂತ ಇರೋ ಮೈಂಡ್ ಸೆಟ್ ಅಲ್ಲಿ ಇರೋರು ದಯವಿಟ್ಟು ಯಾರು ಜಾಸ್ತಿ ಟೈಮ್ ಅಪ್ಸ್ಕಿಲ್ ಅಲ್ಲಿ ಕೊಡಕ್ ಹೋಗ್ಬೇಡಿ. ನನಗೆ ಲಾಂಗ್ ಟರ್ಮ್ ವಿಷನ್ ಇದೆ. ಸಾವಿರಾರು ಮಕ್ಕಳ ಭವಿಷ್ಯ, ಲಕ್ಷಾಂತರ ಪೇರೆಂಟ್ಸ್ ಗಳ ಭವಿಷ್ಯ, ಅವ್ರ ಆಶೀರ್ವಾದ ಬೇಕು. ಅವರಿಂದ ನಾಳೆ ನಾನು ಅನ್ಕೊಂಡಿರೋ ಒಂದು ಗುರಿನ ತಲುಪಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ನನಗೆ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇದ್ದವ್ರು ಮಾತ್ರ ಸ್ಟಿಕನ್ ಆಗಿ. ಇಲ್ಲ ನನಗೆ ದಿನದ ಕಮಿಟ್ಮೆಂಟ್, ವಾರದ ಕಮಿಟ್ಮೆಂಟ್ ನನಗೆ ಹೆಚ್ಚು, ತಿಂಗಳ ಕಮಿಟ್ಮೆಂಟ್ ಇಂದಾನೇ ನನ್ನ ಜೀವನ ನಡಿಬೇಕು ಅಂತ ಇರೋರು ದಯವಿಟ್ಟು ತಮ್ಮ ಸುತ್ತಮುತ್ತದಲ್ಲಿ ಸಾಕಷ್ಟು ಕೆಲಸಗಳು ಅವೈಲೇಬಲ್ ಇದೆ. 5,000ದಿಂದ 10,000, 15,000, 20,000 ಅದು ಮಾಡ್ಕೊಂಡು ದಯವಿಟ್ಟು ನಿಮ್ ಕೆರಿಯರ್ ನ ಮಾಡ್ಕೋಬಹುದು. ಓಕೆ, ಯಾಕಂದ್ರೆ ನಮ್ದು ಏನ್ ಗುರಿ ಇದೆ
ಅದು ತುಂಬಾ ದೊಡ್ಡ ಕನಸಿರೋದು. ಆ ಕನಸು ಜೊತೆ ನಿಲ್ಬೇಕು, ಜೊತೆಗೆ ನಿಮ್ಮೆಲ್ಲರ ಕನಸನ್ನ ಸಾಕಾರ ಮಾಡ್ಕೋಬೇಕು ಅಂದ್ರೆ, ನಾನು ಏನಾದ್ರೂ ದೊಡ್ಡದಾಗಿ ಸಾಧನೆ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ನಾನು ಕಲಿಯೋದಕ್ಕೆ ತಯಾರಿರ್ಬೇಕು. ಓಕೆ, ಒಂದ್ ಎಕ್ಸಾಂಪಲ್ ಕೊಡಕ್ ಇಷ್ಟಪಡ್ತೀನಿ. ಸೊ ನಿಮ್ಗೆ ಪಿಕಾಸೋ ಬಗ್ಗೆ ಕೇಳಿದೀರಾ? ಅವ್ರದ್ದು ಒಂದು ಆರ್ಟ್ ಅಂದ್ರೆ ಅವರು ಡ್ರಾ ಮಾಡಿದ್ರೆ ಒಂದು ಡ್ರಾಯಿಂಗಿಗೆ ಬಿಲಿಯನ್ ಗಟ್ಲೆ ಅವರು ಚಾರ್ಜ್ ಮಾಡ್ತಾರೆ. ಎಷ್ಟು ಬಿಲಿಯನ್? ಒಂದು ಡ್ರಾಯಿಂಗ್ ಮಾಡೋದಕ್ಕೆ ಕೇವಲ 30 ಸೆಕೆಂಡ್ ಇಂದ 1 ನಿಮಿಷದಲ್ಲಿ ಅವರು ಒಂದು ಚಿತ್ರ ಬಿಡಿಸ್ತಾರೆ. ಆ ಚಿತ್ರಕ್ಕೆ ಕೋಟ್ಯಾಂತರ ರೂಪಾಯಿ ಹಣಕಾಸಿಗೆ ಅದು ಸೇಲ್ ಆಗುತ್ತೆ. ಓಕೆ, ಪಿಕಾಸೋ ಅಂತ ಹೇಳಿ ಪ್ರಪಂಚದಲ್ಲೇ ಅತಿ ಅತ್ಯದ್ಭುತವಾದಂತ ಒಂದು ಚಿತ್ರಗಾರರು. ಅವರು ಬಿಡಿಸ್ತಕ್ಕಂತ ಚಿತ್ರಕ್ಕೆ ತಗೊಳ್ತಕ್ಕಂತ ಸಮಯ 30 ಸೆಕೆಂಡ್ ಇಂದ 1 ನಿಮಿಷ. ಆ ಒಂದು ಚಿತ್ರಕ್ಕೆ ಬೆಲೆ ಅಂತ ಬಂದ್ರೆ ಸ್ಟಾರ್ಟ್ ಆಗೋದೇ 1 ಕೋಟಿ 2 ಕೋಟಿಯಿಂದ ಮಿನಿಮಮ್. ಒಂದು ವ್ಯಕ್ತಿ, ಒಂದು ಗರ್ಲ್ ಇರ್ತಾರೆ, ಅವರು ಅದನ್ನ ಅವ್ರ ಹತ್ರ ಹೋಗಿ ಆ ಒಂದು ಡ್ರಾಯಿಂಗ್ ನ ತಗೊಂಡು ಅದನ್ನ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಕ್ ಹೋದಾಗ ಅಲ್ಲಿ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಇರೋದನ್ನ ಕಂಡುಕೊಂಡು ಅವ್ರ ಹತ್ರ ಹೋಗಿ ಕೇಳ್ತಾರೆ, ನನಗೂ ಈ ವಿದ್ಯೆ ಹೇಳ್ಕೊಡಿ. ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ ಜೀವನದಲ್ಲಿ, ಬಟ್ ನನಗೆ ಕೇವಲ 1000 ರೂಪಾಯಿದಲ್ಲಿ ನನ್ನ ಹಣನ ಸ್ಯಾಲ್ರಿ ಅಂತ ಸಿಗುತ್ತೆ. ಬಟ್ ನೀವು ಬರೀ 30 ಸೆಕೆಂಡ್ 1 ನಿಮಿಷದಲ್ಲಿ ನೀವು ಬಿಡಿಸಿದಂತ ಚಿತ್ರಕ್ಕೆ ಕೋಟ್ಯಾಂತರ ರೂಪಾಯಿ ಹೆಂಗ್ ಬರಕ್ತಿದೆ ಅಂದ್ರೆ ನನಗೂ ಈ ವಿದ್ಯೆ ಹೇಳ್ಕೊಡಿ ಅಂತ ಹೇಳ್ತಾರೆ. ಅವಾಗ ಪಿಕಾಸೋದವ್ರು ಒಂದ್ ಮಾತು ಹೇಳ್ತಾರೆ, ನಾನಿವತ್ತು 30 ಸೆಕೆಂಡ್ ಇಂದ 1 ನಿಮಿಷ ಚಿತ್ರ ಬಿಡಿಸ್ಬೇಕು ಅಂದ್ರೆ ಅದು ಇವತ್ತು ಕೋಟ್ಯಾಂತರ ರೂಪಾಯಿಗೆ ಸೇಲ್ ಆಗ್ತಾ ಇದೆ ಅಂದ್ರೆ ಅದ್ರ ಹಿಂದೆ ನನ್ನ 30 ವರ್ಷದ ಶ್ರಮ ಇದೆ ಅಂತ ಹೇಳಿ. ಓಕೆ, ಸೊ ನಾನು ಇಲ್ಲಿ ಡೈರೆಕ್ಟ್ರಿಸ್ಗೆ ಮಂತ್ಲಿ 5 lakhs ಅರ್ನ್ ಮಾಡೋ ಅವಕಾಶ ಇದೆ. ಮ್ಯಾನೇಜರ್ಸ್ಗೆ ಮಂತ್ಲಿ ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡೋ ಅವಕಾಶ ಇದೆ. ಬಿಡಿಯಾಗಿ ಇನಿಷಿಯಲ್ ಲೆವೆಲ್ ಅಲ್ಲಿ ಸ್ಟಾರ್ಟ್ ಮಾಡ್ತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಯಾವ್ದು ಎಕ್ಸ್ಟ್ರಾರ್ಡಿನರಿ ಸ್ಕಿಲ್ಸ್ ಬೇಡ, ಎಕ್ಸ್ಟ್ರಾರ್ಡಿನರಿ ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ. ಜೊತೆಗೆ ಮಿನಿಮಮ್ ಎಂಟ್ರಿ ಲೆವೆಲ್ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡ್ತಕ್ಕಂಥವ್ರು ಕೂಡ ತಿಂಗಳಿಗೆ 30 ರಿಂದ 40 ಸಾವಿರ ದುಡಿತಕ್ಕಂತ ಅವಕಾಶನ ನಾವು ಸೃಷ್ಟಿ ಮಾಡಿದೀವಿ ಅಂದ್ರೆ ಮೀಟಿಂಗ್ ಅಲ್ಲಿ ಇರೋರು ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲ ಮೀಟಿಂಗ್ ಎಕ್ಸಿಟ್ ಆಗ್ಬಿಡಿ. ಮೀಟಿಂಗ್ ಅಲ್ಲಿ ಇಟ್ಕೊಂಡು ಅನ್ಮ್ಯೂಟ್ ಮಾಡ್ಕೊಂಡು ಇರೋ ಜನಕ್ಕನ್ನ ಡಿಸ್ಟರ್ಬೆನ್ಸ್ ಮಾಡೋರು ದಯವಿಟ್ಟು ಮೀಟಿಂಗ್ ನ ಎಕ್ಸಿಟ್ ಆಗಿ. ಸೊ ಮೀಟಿಂಗ್ ಇರೋದು ಅರ್ಧ ಗಂಟೆಯಿಂದ 1 ಗಂಟೆ ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ ಅಲ್ಲಿ ಡೆಡಿಕೇಟೆಡ್ ಆಗಿ ಕೇಳಕ್ ಆಗಿಲ್ಲ, ನಿಮ್ ಕೆಲಸಗಳೇ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮೀಟಿಂಗ್ ಜಾಯಿನ್ ಆಗೋದು ಬೇಡ. ಓಕೆ, ಸೊ ನಮಗೆ 1000 ಜನ ಕೆಲಸ ಮಾಡೋದು ಬೇಡ, ದೃಢ ನಿಷ್ಠೆ ಇಚ್ಛಾಶಕ್ತಿ ಇರೋರು 2 ಕೆಲಸ ಮಾಡಿದ್ರು ಸಾಕು. ಓಕೆ, ಸೊ ಹಾಗಾಗಿ ಈ ಪ್ಲಾಟ್ಫಾರ್ಮ್ ಬಗ್ಗೆ ಯಾರು ಎಷ್ಟೇ ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಆ ಸೀರಿಯಸ್ನೆಸ್ ನ ಬಿಲ್ಡ್ ಮಾಡ್ಕೊಳ್ಳಿ. ಜೊತೆಗೆ ಚಾಲೆಂಜಸ್ ಯಾರೋ ಏನೋ ಹೇಳ್ತಾರೆ ಅದೆಲ್ಲ ತಾತ್ಕಾಲಿಕ. ಓಕೆ, ಯಾಕಂದ್ರೆ ಆ ತರದ್ದು ಒಂದು ಪ್ಲಾಟ್ಫಾರ್ಮ್ ನಾವು ಬಿಲ್ಡ್ ಮಾಡ್ಬೇಕಂದ್ರೆ ಸುಮಾರು 5 ರಿಂದ 10 ವರ್ಷ ಟೈಮ್ ಹಾಕಿದ್ದಕ್ಕೆ ಇವತ್ತು ನಮ್ಗೆ ಅಪ್ಸ್ಕಿಲ್ ಅಂತ ಒಂದು ಆಪ್ ಬಿಲ್ಡ್ ಆಗಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆನ್ಲೈನ್ ನಲ್ಲಿ ನಾವು ಈ ತರದ್ ಒಂದು ಕಂಟೆಂಟ್ ಮತ್ತೆ ಈ ತರದ್ ಒಂದು ಬಿಸ್ನೆಸ್ ಮಾಡೆಲ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸಾಕಾರ ಆಗಿದೆ. ಇವತ್ತು ಮಾರ್ಕೆಟ್ ಅಲ್ಲಿ ನೀವು ಎಲ್ಲೇ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಬೇಕಂತಿದ್ರೆ ಆ ಕೆಲ್ಸಗಳನ್ನ ನೀವು ಟ್ರೈ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ, ಇಂಟರ್ವ್ಯೂ ಕೊಡಿ 10 ರಿಂದ 20 ಕಂಪ್ನಿಗೆ. ಯಾರು ಹೊಸಬ್ರು ಇದ್ದಾರೆ, ಎಲ್ಲೂ ಜಾಬ್ ಮಾಡಿಲ್ಲ, ಜಾಬ್ ಮಾಡಿ ಬಂದಿರೋರಿಗೆ ಗೊತ್ತಿರುತ್ತೆ ಏನಿರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಸಿಚುಯೇಷನ್ ಅಂತ ಹೇಳಿ. ಓಕೆ, ಸೊ ಯಾರು ನಾನು ಎಂಪ್ಲಾಯಿ ಮೈಂಡ್ ಸೆಟ್ ಅಲ್ಲಿ ಇದೀನಿ ಅಂತ ಇರೋರು ದಯವಿಟ್ಟು ಅಪ್ ಸ್ಕಿಲ್ ಅಲ್ಲಿ ಯಾರು ಲಾಂಗ್ ಟರ್ಮ್ ಅಲ್ಲಿ ಇರಕ್ ಹೋಗ್ಬೇಡಿ. ನಾನೇ ಹೇಳ್ಬಿಡ್ತೀನಿ ಕ್ಲಿಯರ್ ಆಗಿ. ಯಾರಿಗೆ ತಾಳ್ಮೆ ಇದೆ, ಯಾರಿಗೆ ಕಲಿಯಕ್ ಆಸಕ್ತಿ ಇದೆ ಅಂತವ್ರು ಮಾತ್ರ ಸ್ಟೇ ಬ್ಯಾಕ್ ಆಗಿ. ಯಾಕಂದ್ರೆ ಇಲ್ಲಿ ಕಲಿತಕ್ಕಂತ 3 ತಿಂಗಳು 6 ತಿಂಗಳು 1 ವರ್ಷ ನಿಮ್ಮ ಜೀವನದ ಲೈಫ್ ಟೈಮ್ ಪ್ಯಾಸಿವ್ ಇನ್ಕಮ್ ಅರ್ನ್ ಮಾಡೋದಕ್ಕೆ ನಾವೊಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿದೀವಿ ವಿತ್ ರೆಸ್ಪೆಕ್ಟಬಲ್ ಡೆಸಿಗ್ನೇಷನ್, ವಿತ್ ಹೈಲಿ ಸ್ಯಾಟಿಸ್ಫೈಡ್, ವಿತ್ ಫಿನಾನ್ಷಿಯಲಿ ಸ್ಟೇಬಲ್ ಇನ್ಕಮ್ ಜನರೇಟ್ ಆಗ್ತಕ್ಕಂತ ಒಂದು ಪ್ಲಾಟ್ಫಾರ್ಮ್ ಇದು.
ಇಂಡಿಯಾದಲ್ಲಿ ಯಾವುದೇ ಒಂದ್ ಮನೆಗೆ ಹೋಗ್ಬಿಟ್ಟು ಎಜುಕೇಶನ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡದೇ ಇರತಕ್ಕಂತ ಪೇರೆಂಟ್ ನ ನೀವು ಹುಡುಕಿದ್ರು ಸಿಗಲ್ಲ. ಓಕೆ, ಸೊ ಹಾಗಾಗಿ ನರ್ಸರಿಯಿಂದ PUC ವರೆಗೂ ಕ್ಲಾಸಸ್ ಕೊಡ್ತಾ ಇದೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದ್ರ ಅವಶ್ಯಕತೆ ಇದೆ. ಅದನ್ನ ತಲುಪಿಸ್ಬೇಕಾಗಿರೋ ಕರ್ತವ್ಯ ನಮ್ಮೆಲ್ಲರದು ಕೂಡ. ಸೊ ಮೀಟಿಂಗ್ ಅಲ್ಲಿ ಇರ್ತಕ್ಕಂತ ಸೀನಿಯರ್ಸ್, ಡೈರೆಕ್ಟರ್ಸ್, ಮ್ಯಾನೇಜರ್ಸ್, ಟೀಮ್ ಲೀಡರ್ಸ್, ಹೊಸದಾಗಿ ಜಾಯಿನ್ ಆಗಿರೋರು ಪ್ರತಿಯೊಬ್ಬರಿಗೂ ಕೂಡ ಈ ಪ್ರೋಗ್ರಾಮ್ ಬಗ್ಗೆ ಜನಕ್ಕೆ ತಲುಪಬೇಕು ಅಂತ ಹೇಳಿ 7 days ಟ್ರಯಲ್ ಪ್ಯಾಕ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಎಷ್ಟು ಜನ ಲೀಡ್ಸ್ ನ ತಗೊಂಡು ಫ್ರೀ ಆಗಿ ಟ್ರಯಲ್ ಕ್ಲಾಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ? ಓಕೆ, ಯಾರಾದ್ರೂ ಎಷ್ಟು ಜನ ಮಾಡಿದೀರಾ ಮೀಟಿಂಗ್ ಅಲ್ಲಿ ಇರೋರು? ಟ್ರಯಲ್ ಕ್ಲಾಸ್ ಬಗ್ಗೆ ಎಷ್ಟು ಜನ ಕೇಳಿದಿರಿ ಇವತ್ತು? ಒಂದು ವಾರದಲ್ಲಿ ನೀವು 50ರಿಂದ 100 ಬರೀ ಟ್ರಯಲ್ ಕ್ಲಾಸ್ ಫ್ರೀ ಆಗಿ ಆಪ್ ಡೌನ್ಲೋಡ್ ಮಾಡಿಸಿದ್ರು ನೆಕ್ಸ್ಟ್ ವೀಕ್ ಅಲ್ಲಿ ಅವ್ರು ನಿಮಗೆ ಅಡ್ಮಿಷನ್ ತಕೊಳ್ತಾರೆ. ಐದರ್ ಎಸ್ ಐದರ್ ನೋ, ಎರಡರಲ್ಲಿ ಒಂದ್ ಸಿಕ್ಕೇ ಸಿಗುತ್ತೆ. ನೋ ಹೇಳಿದ್ರೆ ಯಾಕೆ? ಪ್ರೈಸ್ ಇಶ್ಯೂನ, ಕಂಟೆಂಟ್ ಇಶ್ಯೂನ, ಅಥವಾ ಅವರಿಗೆ ಎಜುಕೇಶನ್ ಅಲ್ಲಿ ಆಸಕ್ತಿ ಇಲ್ವಾ? ಎಜುಕೇಶನ್ ಅಲ್ಲಿ ಆಸಕ್ತಿ ಇಲ್ದಾರ ಯಾರಿದಾರೆ ಇವತ್ತು ಭೂಮಿ ಮೇಲೆ? ಓಕೆ, ಸೊ ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶನ ಕೊಡ್ತಕ್ಕಂತ ಒಂದು ಪ್ಲಾಟ್ಫಾರ್ಮ್ ನಿಮ್ಮೆಲ್ಲರಿಗೂ ಸಿಕ್ಕಿದೆ ಅವಕಾಶ. ಇದನ್ನ ಸದುಪಯೋಗ ಪಡ್ಕೊಳ್ಳಿ. ಈ ತರದ ಅವಕಾಶ ಹುಡುಕ್ತಾರ ತಲುಪಿಸಿ. ಮಾರ್ಕೆಟ್ ತುಂಬಾ ದೊಡ್ಡದಾಗಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರಿದ್ದೀರಾ ಎಕ್ಸ್ಟ್ರಾರ್ಡಿನರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ರೆಕಗ್ನೈಸ್ ಆಕ್ಷನ್ ಆಗ್ತೀರಾ, ಸಸ್ಟೈನ್ ಆಗ್ತೀರಾ. ಓಕೆ, ಸೊ ಹಾಗಾಗಿ ಸೊ ನಾವು ಕ್ಲಾಸಸ್ ಜೊತೆಗೆ ಅಡಿಷನಲ್ ಬೆನಿಫಿಟ್ ಪ್ರೋಗ್ರಾಮ್ ಕೂಡ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ 2 ಬೆನಿಫಿಟ್ ಪ್ರೋಗ್ರಾಮ್ ಇದೆ. ಒಂದು, ಈಗ ಕೋರ್ಸ್ ಫೀಸ್ ಬಂದು ವರ್ಷಕ್ಕೆ 8,000 ರೂಪಾಯಿ. ಸೊ ಅದರ 50% ಡಿಸ್ಕೌಂಟ್ ಕೊಡ್ತಕ್ಕಂತ ಎಲಿಜಿಬಿಲಿಟಿ ಕೇವಲ ನಮ್ಮ ಅಸೋಸಿಯೇಟ್ಸ್ ಮಾತ್ರ ಇರುತ್ತೆ. ಆನ್ಲೈನ್ ಅಲ್ಲಿ ತಗೊಂಡ್ರೆ 8,000 ರೂಪಾಯಿ ಕೊಟ್ಟೆ ಪೇ ಮಾಡಿ ತಗೋಬೇಕು. ನಿಮಗೆ ಮಾತ್ರ 50% ಡಿಸ್ಕೌಂಟ್ ಅಲ್ಲಿ ಕೊಡ್ಬೋದಾದಂತ ಒಂದು ಎಲಿಜಿಬಿಲಿಟಿ ಇರುತ್ತೆ. ನೀವು ಯಾರಿಗಾರ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಮತ್ತೆ ನಮ್ಮ ಟೀಮ್ಗೆ ನೀವು ಕಮ್ಯುನಿಕೇಟ್ ಮಾಡ್ಬೇಕು. ನಿಮಗೆ ಡಿಸ್ಕೌಂಟ್ ಕೂಪನ್ ಕೊಡ್ತೀವಿ, ಅದ್ರ ಮುಖಾಂತರ ನೀವು ಡಿಸ್ಕೌಂಟ್ ಅಪ್ಲೈ ಮಾಡ್ಬೋದು. ಓಕೆ, ಯಾರು ಸೀರಿಯಸ್ ಆಗಿ ಇನ್ವಾಲ್ವ್ ಇದ್ದೀರಾ, ಯಾರು ಡೆಡಿಕೇಟೆಡ್ ಆಗಿದ್ದೀರಾ ಅಂತವ್ರಿಗೆ ಮಾತ್ರ ಡಿಸ್ಕೌಂಟ್ ಕೂಪನ್ ಸಿಗುತ್ತೆ. ಇಲ್ಲ ನಾನು ಮನೇಲಿ 1 ಗಂಟೆ 2 ಗಂಟೆ ನೋಡಕ್ಕೆ ಟ್ರೈ ಮಾಡಕ್ಕೆ ಅಟೆಂಡ್ ಆಗ್ತೀನಿ ಅಂತವ್ರು ದಯವಿಟ್ಟು ಇದ್ರಲ್ಲಿ 1 ಗಂಟೆ ಟೈಮು ಕೂಡ ಹಾಕ್ಬೇಡಿ. ನಾನು ಹೇಳೋದು, ಯಾರು ನಿಜವಾಗ್ಲೂ ಸೀರಿಯಸ್ ಆಗಿದ್ದೀರಾ ಪ್ಲಾಟ್ಫಾರ್ಮ್ ಅಲ್ಲಿ, ಯಾರು ನಿಜವಾಗ್ಲೂನು ಗುರಿಗಳು ಇಟ್ಕೊಂಡಿದ್ದೀರಾ. ಮೊದಲನೇದಾಗಿ ಗೋಲ್ ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟ್. ಗೋಲ್ ಸೆಟ್ಟಿಂಗ್ ಇಲ್ಲ, ನನಗೆ ದೊಡ್ಡದಾಗಿ ಏನು ಗುರಿನೇ ಇಲ್ಲ ಅನ್ನೋರು ಏನು ಮಾಡಕ್ಕಾಗಲ್ಲ. ಓಕೆ, ಫಸ್ಟ್ ನಿಮ್ಮ ಗೋಲ್ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಓಕೆ, ಸೊ ಜೊತೆಗೆ ಪ್ಲಾಟ್ಫಾರ್ಮ್ ನ ಬಗ್ಗೆ ಕಲಿಯೋದಕ್ಕೆ ಟೈಮ್ ಹಾಕಿ ಎಕ್ಸ್ಪ್ಲೋರ್ ಮಾಡಿ. ಟ್ರಯಲ್ ಕ್ಲಾಸ್ ಇಂಟ್ರೊಡ್ಯೂಸ್ ಮಾಡಿದೀವಿ, ಫ್ರೀ ಕ್ಲಾಸಸ್ ಇದೆ 7 days. ಯೂಸ್ ಮಾಡಿಸಿ ಜನಕ್ಕೆ. ಅವ್ರು ಯೂಸ್ ಮಾಡ್ಕೊಂಡ್ರು ಅಂದ್ರೆ ಅವರೇ ನಿಮ್ಮ ಹತ್ರ ಬರ್ತಾರೆ ಮತ್ತೆ. ಓಕೆ, ಸೊ ಜೊತೆಗೆ ನೀವು ರೆಫರೆನ್ಸ್ ತಗೋಬಹುದು ಪೇರೆಂಟ್ಸ್ ಕಡೆಯಿಂದ. ಅದಾದ ನಂತರ ದೆನ್ ನಮ್ಮಲ್ಲಿ ಬೆನಿಫಿಟ್ ಪ್ರೋಗ್ರಾಮ್ ಇದೆ. ಬೆನಿಫಿಟ್ ಪ್ರೋಗ್ರಾಮ್ ಅಲ್ಲಿ 2 ಪ್ರೋಗ್ರಾಮ್ ಇದೆ. ಸಬ್ಸ್ಕ್ರೈಬ್ ಆದಂತ ಸ್ಟೂಡೆಂಟ್ಸ್ ಒಂದು ಬೆನಿಫಿಟ್ ಪ್ರೋಗ್ರಾಮ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್, ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ಸ್ಕಾಲರ್ಶಿಪ್ ಗಳಿಗೆ ಅಪ್ಲೈ ಮಾಡ್ಕೊಳಕ್ಕೆ ಒಂದು ಪ್ರೋಗ್ರಾಮ್ ಬೆನಿಫಿಟ್ ಪ್ರೋಗ್ರಾಮ್ ಕಾಂಪ್ಲಿಮೆಂಟರಿ ಆಗಿ ಸಿಗುತ್ತೆ. ಸೊ ಎರಡನೇದು ಲಾಯಲ್ಟಿ ಪ್ರೋಗ್ರಾಮ್. ಲಾಯಲ್ಟಿ ಪ್ರೋಗ್ರಾಮ್ ಅಲ್ಲಿ ಅವ್ರು 4,000 ಕಟ್ಟಿರ್ಲಿ 10,000 ಕಟ್ಟಿರ್ಲಿ 12 ತಿಂಗಳು ಕೋರ್ಸ್ ನ ಕಂಪ್ಲೀಟ್ ಆದ ನಂತರ ಅವರು ಪರ್ಚೇಸ್ ಮಾಡಬಹುದು. ಕಾಮರ್ಸ್ ಸೈಟ್ ಅಲ್ಲಿ ಅವರ ಕೂಪನ್ಸ್ ನ ಆಗಿ ಅವರಿಗೆ ವ್ಯಾಲೆಟ್ ಅಲ್ಲಿ ಅವರು 4,000 ರೂಪಾಯಿದು ವರ್ತ್ ಆಫ್ ಪ್ರಾಡಕ್ಟ್ ಏನಾದ್ರೂ ಪರ್ಚೇಸ್ ಮಾಡಬಹುದು, ಡಿಸ್ಕೌಂಟ್ ಆಗುತ್ತೆ. ಓಕೆ, ಸೊ ಅದ್ರ ಬಗ್ಗೆ ನಾವು ಇವತ್ತು ಮೀಟಿಂಗ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದೀವಿ. ಸೊ ಮುಂಬೈಯಲ್ಲಿ ನಾನು ಇವನ್ ಲಾಯಲ್ಟಿ ಪ್ರೋಗ್ರಾಮ್ ಬಗ್ಗೆ 2 ದಿನ ಟೈಮ್ ಕೂಡ ಸ್ಪೆಂಡ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೆಟರ್ ಆಗಿ ಇನ್ನ ಪ್ಲಾಟ್ಫಾರ್ಮ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅದನ್ನ ಇವನ್ ಇಡೀ ಇಂಡಸ್ಟ್ರಿದಲ್ಲಿ ಯಾರು ಇಂಟ್ರೊಡ್ಯೂಸ್ ಮಾಡಿರಬಾರ್ದು, ಆ ರೀತಿ ನಾವು ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇವಾಗ ಏನು ಎಕ್ಸಾಮ್ಸ್ ಕಂಪ್ಲೀಟ್ ಆದಂತ ಮಕ್ಳಿದಾರೆ, ನೆಕ್ಸ್ಟ್ ಹಾಲಿಡೇಸ್ ಇರುತ್ತೆ, ಸ್ಟಡಿ ಹಾಲಿಡೇಸ್, ವೆಕೇಶನ್ ಇರುತ್ತೆ, ಸಮ್ಮರ್ ಹಾಲಿಡೇಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದನ್ನ 100% ಯುಟಿಲೈಸ್ ಮಾಡ್ಕೊಳ್ಳಿ. ಯಾರೇ ಮಕ್ಳಿಗೆ ಆನ್ಬೋರ್ಡ್ ಮಾಡಿದ್ರು ಕೂಡ ಅವ್ರಿಗೆ ಇವನ್ ಲಾಯಲ್ಟಿ ಪ್ರೋಗ್ರಾಮ್ ಸಿಗುತ್ತೆ ಅಥವಾ ಬೆನಿಫಿಟ್ ಪ್ರೋಗ್ರಾಮ್, ಎರಡರಲ್ಲಿ ಒಂದನ್ನ ಚಾಯ್ಸ್ ಮಾಡ್ಕೋಬಹುದು. 2 ಸಿಗೋದಿಲ್ಲ. ಬೆನಿಫಿಟ್ ಪ್ರೋಗ್ರಾಮ್ ಬೇಕಂದ್ರೆ ಹೆಲ್ತ್ ಇನ್ಶೂರೆನ್ಸ್, ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ಸ್ಕಾಲರ್ಶಿಪ್ ಬೆನಿಫಿಟ್ ಸಿಗುತ್ತೆ ಕಾಂಪ್ಲಿಮೆಂಟರಿ. ಇಲ್ಲ ನನಗೆ ಲಾಯಲ್ಟಿ ಪ್ರೋಗ್ರಾಮ್ ಅಲ್ಲಿ ಕ್ಯಾಶ್ ಬ್ಯಾಕ್ ಅಲ್ಲಿ ನಾನು ಯಾವ್ದಾದ್ರು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ದು ಕಾಮರ್ಸ್ ಸೈಟ್ ಕೂಡ
ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ, ಅದರಲ್ಲಿ ಅವರು ಪರ್ಚೇಸ್ ಮಾಡಕ್ ಕೂಡ ಮಾಡ್ಬೋದು, ಪ್ರಾಡಕ್ಟ್ ವರ್ತ್ ಆಫ್ ಅವ್ರೇನ್ ಪೇ ಮಾಡಿರ್ತಾರ ಅದನ್ನ. ಓಕೆ, ಸೊ ಇನ್ನ ಇದಕ್ಕಿಂತ ಬೆಸ್ಟ್ ಪ್ಲಾಟ್ಫಾರ್ಮ್ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ, ಇದಕ್ಕಿಂತ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾರದು ಇತ್ತು ಅಂದ್ರೆ ಆ ಪ್ಲಾಟ್ಫಾರ್ಮ್ ನನಗೆ ಇಂಟ್ರೊಡ್ಯೂಸ್ ಮಾಡ್ರಿ, ನಾನೇ ಅದ್ರಲ್ಲಿ ಕೆಲಸ ಮಾಡ್ತೀನಿ. ಇನ್ನ ಏನ್ ಹೇಳಿ ನಾನು, ಇದಕ್ಕಿಂತ ಬೆಸ್ಟ್ ಪ್ಲಾಟ್ಫಾರ್ಮ್ ಇಡೀ ಇಂಡಸ್ಟ್ರಿ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಇದ್ರೆ, ಇಷ್ಟೆಲ್ಲ ಬೆನಿಫಿಟ್ ಜನಕ್ಕೆ ಕೊಟ್ಟಿ ನಮ್ಗೆ ಬೆನಿಫಿಟ್ ಆಗ್ತಕ್ಕಂತ ಪ್ಲಾಟ್ಫಾರ್ಮ್ ಇದ್ರೆ ನನಗೆ ಹೇಳಿ, ನಾನೇ ಆ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಕೂಡ ವರ್ಕ್ ಮಾಡ್ತೇನೆ. ಓಕೆ, ಬಿಕಾಸ್ ವಿ ವರ್ಕ್ ಆನ್ ಕೊಲಾಬ್ರೇಷನ್. ಕ್ಲಿಯರ್? ಸೊ ಯಾರು ನಂಬರ್ಸ್ ಮೇಲೆ ಕೆಲಸ ಮಾಡ್ತೀರಿ, ಯಾರು ಪ್ರಾಪರ್ ಆಗಿ ಪ್ರಾಸೆಸ್ ನ ಫಾಲೋ ಮಾಡ್ತೀರಿ, ಯಾರು ಹೈರಾರ್ಕಿನ ಮೇಂಟೈನ್ ಮಾಡ್ತೀರಾ, ಯಾರು ಕಂಪ್ನಿಗೆ ರೆಸ್ಪೆಕ್ಟ್ ಕೊಡ್ತೀರಾ, ಅವ್ರು ಮಾತ್ರ ಡೆಫಿನೆಟ್ಲಿ ಅಚೀವ್ ಮಾಡಕ್ಕೆ, ಸಕ್ಸಸ್ ಆಗಕ್ಕೆ ಕಾರಣ. ಓಕೆ, ಯಾವುದೇ ಕಾರಣಕ್ಕೂ ಕೂಡ ಕಂಪನಿ ಅಥವಾ ನಿಮ್ಮ ಮ್ಯಾನೇಜ್ಮೆಂಟ್ ಹೇಳಿದ್ದನ್ನ 100% ಪಾಲಿಸಿ. ಓಕೆ, ಸೊ ಏನೇ ಇಶ್ಯೂಸ್ ಇದ್ರೂನು, ಇಶ್ಯೂಸ್ ಬರಕ್ಕೆ ಕಾರಣನೇ ಇಲ್ಲ. ಅಡ್ಮಿಷನ್ಸ್ ಮೇಲೆ ಫೋಕಸ್ ಮಾಡಿ, ಅರ್ನಿಂಗ್ಸ್ ಮೇಲೆ ಫೋಕಸ್ ಮಾಡಿ, ಫಸ್ಟ್ ನಿಮ್ಮ ಕಮಿಟ್ಮೆಂಟ್ಸ್ ಮೇಲೆ ನೀವು ಪ್ಲಾನ್ ಮಾಡ್ಕೊಳ್ಳಿ. ಸೊ ಅನದರ್ ಈ ಮಂತ್ ಎಂಡ್ ಒಳಗಡೆ, ಮ್ಯಾಕ್ಸಿಮಮ್ ಮಾರ್ಚ್ ಮಂತ್ ಎಂಡ್ ಒಳಗಡೆ, ಅನದರ್ 2 to 3 days ಒಳಗಡೆ ಒಂದು ಬೆಟರ್ ಪ್ಲಾನ್. ನಾವು ಎಷ್ಟು ಅಗ್ರೆಸಿವ್ ಆಗಿ ಮಾರ್ಕೆಟಿಂಗ್ ಎಂಟ್ರಿ ಆಗ್ತಿವಿ ಅಂದ್ರೆ, ಇವನ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಮಾರ್ಕೆಟಿಂಗ್ ಆಗಿರ್ಬೋದು, ಟಿವಿ ಆಡ್ಸ್, ಕ್ಯಾಂಪೇನಿಂಗ್ಸ್, ಪ್ರತಿ ಒಂದು ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ. ಮತ್ತೆ ನಾಟ್ ಓನ್ಲಿ ರೀಜನ್ ಬೇಸಿಸ್, ಸೊ ನಮ್ಮಲ್ಲಿ ಆಲ್ ಓವರ್ ಇಂಡಿಯಾ ಪ್ಲಾನಿಂಗ್ ಇದೆ. ಜೊತೆಗೆ ಇವನ್ ಐ ಆಮ್ ಪ್ಲಾನಿಂಗ್ ಫಾರ್ ಇವನ್ ಗ್ಲೋಬಲ್ ಲೆವೆಲ್ ಆಲ್ಸೋ. ಸೊ ಇವನ್ US ಅಲ್ಲಿ ಈಗ ಆಲ್ರೆಡಿ ನಮ್ದು ವೆಬ್ಸೈಟ್ ಆಲ್ ಓವರ್ ವರ್ಲ್ಡ್ ಲೈವ್ ಇದೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರ್ತಕ್ಕಂತ ವ್ಯಕ್ತಿ ಅಥವಾ ಪರ್ಸನ್ ನಮ್ಮ ವೆಬ್ಸೈಟ್ ನ ಆಕ್ಸೆಸ್ ಮಾಡಬಹುದು. ಈ ಸಿಲೆಬಸ್ ನ ಇವನ್ ನಾವು UK, US, ದುಬೈ, ಮಲೇಷಿಯಾ, ಸಿಂಗಪೂರ್, ಜಪಾನ್ ನಲ್ಲಿ ಇರ್ತಕ್ಕಂತ ಇಂಡಿಯನ್ NRIs ಗಳಿಗೆ, ಅವ್ರ ಮಕ್ಕಳಿಗೆ ಈ ಸಿಲೆಬಸ್ ನ ಕೂಡ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಇಂಡಿಯಾದಲ್ಲಿ ಮೋರ್ ದ್ಯಾನ್ 20 ಸ್ಟೇಟ್ಸ್ ಅಲ್ಲಿ ನೆಟ್ವರ್ಕ್ ಇರ್ತಕ್ಕಂತ ಟೀಮ್ ಜೊತೆ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಇಂಪ್ಲಿಮೆಂಟೇಶನ್ಗೆ. ಓಕೆ, ಸೊ ಹಾಗಾಗಿ ವೆರಿ ಸಿಂಪಲ್ ಕಾನ್ಸೆಪ್ಟ್, ಹೈ ಅಡ್ವಾಂಟೇಜ್ ಇರ್ತಕ್ಕಂಥದ್ದು, ಮತ್ತೆ ನಿಮ್ಮ ಕೆರಿಯರ್ ನ ಸೆಟಲ್ ಡೌನ್ ಮಾಡ್ತಕ್ಕಂತ ಪ್ಲಾಟ್ಫಾರ್ಮ್ ಬಗ್ಗೆ ಡು ನಾಟ್ ಟೇಕ್ ನೆಗ್ಲಿಜೆನ್ಸ್. ಓಕೆ, ಬಿ ಮೋರ್ ಕ್ರಿಯೇಟಿವ್, ಮೋರ್ ಸೀರಿಯಸ್, try to reach more people, then only you will get the result. Okay, so ಹಾಗಾಗಿ ನಾನು ಕಂಪ್ನಿಗೆ ಸಹಾಯ ಮಾಡ್ತಾ ಇದ್ದೀನಿ ಅನ್ನೋ ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡೋರು, ನಾನು ಅಡ್ಮಿಷನ್ ಮಾಡಿದ್ರೆ ಕಂಪ್ನಿ ನಡೆಯೋದು, ನನ್ನಿಂದನೇ ಕಂಪ್ನಿಗೆ ಸಹಾಯ ಆಗ್ತಾ ಇದೆ ಅನ್ನೋದು ತಲೆಯಲ್ಲಿ ಇದ್ರೆ ತೆಗ್ದಾಕ್ಬಿಡಿ. ಕಂಪ್ನಿಯಿಂದ ನಮ್ಮೆಲ್ಲರಿಗೂ ಸಹಾಯ ಆಗ್ತಾ ಇರೋದು. ನಾನು ಅಡ್ಮಿಷನ್ ಮಾಡಿಸಿದ್ರೆ ನನ್ಗೆ ಇನ್ಸೆಂಟಿವ್ ಬರುತ್ತೆ, ಜೊತೆಗೆ ಐ ವಿಲ್ ಗೆಟ್ recognized, I'll get promoted to the next level. Okay, so once again I repeat, I'll take the orientation class for the new people. I'll introduce new innovative programs. I think we have already integrated the best platform. Okay, so ನೀವು ಎಷ್ಟು ಕಮ್ಯುನಿಕೇಶನ್ ಮಾಡಿದಿರಿ, ಲಿಟ್ರೇಟ್ ಆಗಿರ್ಬೋದು, ಇಲ್ಲಿಟ್ರೇಟ್ ಆಗಿರ್ಬೋದು, ಒಂದು ಕಮ್ಯುನಿಟಿ ಅಂತ ಬಂದ್ರೆ, ಯಾರು ಒಂದು ಸ್ಟೂಡೆಂಟ್ ಇರ್ಬೋದು, ಪೇರೆಂಟ್ ಇರ್ಬೋದು, ಅವರಿಗೆ ಎಷ್ಟು ಕಾನ್ಫಿಡೆಂಟ್ ಆಗಿ ಅಗ್ರೆಸಿವ್ ಆಗಿ ನೀವು ಮಾತಾಡ್ತೀರಿ, ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಅಡ್ಮಿಷನ್ ಎನ್ರೋಲ್ಮೆಂಟ್ ಇರುತ್ತೆ. ಯಾರಿಗೂ ಕೂಡ ಇಲ್ಲಿ ಪ್ಲೀಸ್ ಮಾಡೋ ಅವಶ್ಯಕತೆ ಇಲ್ಲ, ಯಾರಿಗೂ ಕೂಡ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದರ ಬಳಕೆ ಮಾಡ್ಕೊಂಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಸ್ಟೂಡೆಂಟಿಗೆ ಲಾಸ್ ಆಗುತ್ತೆ. ಆ ಸ್ಟೂಡೆಂಟಿಗೆ ಲಾಸ್ ಆಯ್ತು ಅಂದ್ರೆ ನಾಳೆ ಅವ್ರಿಗೇನೆ ಡಿಫಿಕಲ್ಟ್ ಆಗುತ್ತೆ ಅವರ ಕೆರಿಯರ್. ಓಕೆ, ಅದರಿಂದ ಡೆಫಿನೆಟ್ಲಿ ಅವ್ರ ಪೇರೆಂಟ್ಸ್ಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ.
ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ ಪ್ರೋಗ್ರಾಮ್ ನ ಫಸ್ಟ್ ಎಲ್ಲರೂ ಎಕ್ಸ್ಪ್ಲೋರ್ ಮಾಡಿ, ಯಾರು ಮಾಡಿಲ್ಲ ಮಾಡಿದ್ರೆ ಗೊತ್ತಾಗುತ್ತೆ ಇದ್ರಲ್ಲಿರೋ ಕಂಟೆಂಟ್ ಬಗ್ಗೆ. ಓಕೆ, ಸೊ ಕಂಟೆಂಟ್ ಕ್ಲಾರಿಟಿ ಇಲ್ದಂಗೆ ನಾನು ಬರೀ ಕೆಲಸ ಮಾಡ್ತೀನಿ ಅನ್ನೋರು ಯಾರೂನು ಕೂಡ 100% ಕೊಡಕ್ ಆಗಲ್ಲ. ಹಾಗಾಗಿ ಅಪ್ಲಿಕೇಶನ್ ನ ಇನ್ನ ಯಾರು ಯೂಸ್ ಮಾಡಿಲ್ಲ, ಯೂಸ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಕಂಟೆಂಟ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಕ್ಲಾಸಸ್ ನ ಅರ್ಥ ಮಾಡ್ಕೊಳ್ಳಿ. ಕಲಿಯೋದನ್ನ ಯಾವತ್ತೂ ನಿಲ್ಸಬಾರ್ದು. ಓಕೆ, ಸೊ ಇರೋ ಅಪರ್ಚುನಿಟಿ ಯುಟಿಲೈಸ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಡೆಸಿಗ್ನೇಷನ್ಸ್ ನ ಪ್ರೊವೈಡ್ ಮಾಡಿದೀವಿ. ಹೊಸದಾಗಿ ಬರೋ ಕ್ಯಾಂಡಿಡೇಟ್ಸ್ ಗೆ ಟ್ರೈನಿಂಗ್ಸ್ ಇರುತ್ತೆ. ಇನ್ನ ಮಲ್ಟಿಪಲ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ನ ಇಂಟ್ರಡ್ಯೂಸ್ ಮಾಡ್ತೀವಿ. ಇವನ್ ಲಾಯಲ್ಟಿ ಪ್ರೋಗ್ರಾಮ್ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್ ನ ನಾವು ಇಂಟ್ರಡ್ಯೂಸ್ ಮಾಡಿದೀವಿ. ಅದರಲ್ಲಿ ನಾವು ಇವನ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಇವನ್ ನಾವು ಆ ಲಾಯಲ್ಟಿ ಪ್ರೋಗ್ರಾಮ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಎನಬಲ್ ಕೂಡ ಮಾಡ್ತೀವಿ. ಓಕೆ, ಸೊ ಹಾಗಾಗಿ ಇರೋ ಅಂತ ಪ್ರೋಗ್ರಾಮ್ ಪ್ಲಾಟ್ಫಾರ್ಮ್ ನ 100% ಯುಟಿಲೈಸ್ ಮಾಡ್ಕೊಳ್ಳಿ. ಜೊತೆಗೆ ಟ್ರಯಲ್ ಕ್ಲಾಸ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಆ ಟ್ರಯಲ್ ಕ್ಲಾಸ್ ನ ಆದಷ್ಟು ಜಾಸ್ತಿ ಜನಕ್ಕೆ ರೀಚ್ ಮಾಡಿ. ನೀವು ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಬೇರೆಯವ್ರು ಮಾಡ್ತಾರೆ, ಮಾಡಿದವರು ಡೆಫಿನೆಟ್ಲಿ ರೆಕಗ್ನೈಸ್ ಆಗ್ತಾರೆ. ಓಕೆ, ಸೊ ಹಾಗಾಗಿ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಸಿಗುತ್ತೆ ಕಂಟೆಂಟ್. ಜೊತೆಗೆ ಯಾವುದೇ ಒಂದು ಸ್ಟೇಟ್ ಅಲ್ಲಿ ಕೂಡ ನಾವು ಇವತ್ತು ಈ ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡಬಹುದು. ಸ್ಪೆಸಿಫಿಕ್ ಆಗಿ ಆಲ್ ಓವರ್ ಇಂಡಿಯಾ ಮಾರ್ಕೆಟ್ ಇದೆ. ಪ್ರತಿಯೊಂದು ಮನೆಯಲ್ಲಿನೂ ಕೂಡ ಇವತ್ತು ಸ್ಟೂಡೆಂಟ್ ಇದ್ದಾರೆ. ಸೊ ಅವರಿಗೆ ಈ ಪ್ರೋಗ್ರಾಮ್ ನ ಎಜುಕೇಟ್ ಮಾಡ್ಬೇಕು. ಓಕೆ, ಐ ಥಿಂಕ್ ಎಕ್ಸ್ಕ್ಲೂಸಿವ್ ಆಗಿ ನಾನು ಡೈರೆಕ್ಟರ್ಸ್, ಟೀಮ್ ಲೀಡರ್ಸ್, ಮ್ಯಾನೇಜರ್ಸ್ ಅಂಡ್ ನ್ಯೂ ಟೀಮ್ ಲೀಡರ್ಸ್, I think probably I'll get a communication by tomorrow. ನಾನು ಪ್ರತಿಯೊಬ್ಬರ ಜೊತೆ ಕಮ್ಯುನಿಕೇಶನ್ ಬರ್ತೀನಿ ನಾಳೆ. ಓಕೆ, ನೋ ಮೋರ್ ಚಾಲೆಂಜಸ್, ನನಗೆ ನೋ ಮೋರ್ ರೀಸನ್ಸ್. ಐ ನೀಡ್ ಜಸ್ಟ್ ರಿಪೋರ್ಟ್ ವಾಟ್ ಯು ಹ್ಯಾವ್ ಡನ್, ವಾಟ್ ಯು ಹ್ಯಾವ್ ರೀಚ್ಡ್. ದಟ್ಸ್ ಇಟ್. ಸೊ ಫರ್ದರ್ by tomorrow evening I'll give the clear instructions of the further updates and implementation. Meanwhile, I think whoever are already working in the system, I'll try to connect with tomorrow. I'll finalize the people tomorrow. Reach out our helpline number. I have already posted in the respective WhatsApp groups. And I'm trying to connect with each and everyone tomorrow. I'll keep you posting link on the respective WhatsApp group.